ಇದು ಡೇಟ್ಸನ್ನು ನಾವು ಜೂನ್ 30ರೊಳಗೆ ಜೂನ್ 30ರೊಳಗೆ GBA 5 ಕಾರ್ಪೊರೇಷನ್ಗಳಿಗೆ ಚುನಾವಣೆಗಳನ್ನು ಕಂಪ್ಲೀಟ್ ಮಾಡಬೇಕಾಗಿರುವುದರಿಂದ ಮಾನ್ಯ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಅವರು ಕೊನೆಯ ಅವಕಾಶ ಮತ್ತು ಫೈನಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಕೊಟ್ಟಿರುವುದರಿಂದ ನಾವು ಜೂನ್ 30ರೊಳಗೆ ಚುನಾವಣೆಗಳನ್ನು ಮುಗಿಸಿ ಅವರಿಗೆ ನಾವು ಸುಪ್ರೀಂ ಕೋರ್ಟಿಗೆ ಕಂಪ್ಲೈನ್ಸ್ ವರದಿಯನ್ನು ಕೊಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ವೇಳೆಯನ್ನು ಕೊಡುವಂಥ ಒಂದು ಪೋಸ್ಟ್ಪೋನ್ಮೆಂಟ್ ಅವರು ಕೇಳಿದ ಹಾಗೆ ಪೋಸ್ಟ್ಪೋನ್ ಮಾಡುವಂಥ ಅಧಿಕಾರ ನನಗೆ ಈಗಿಲ್ಲ. ಅದು ಸುಪ್ರೀಂ ಕೋರ್ಟ್ನಲ್ಲೇ ಇರುವುದರಿಂದ ಸುಪ್ರೀಂ ಕೋರ್ಟ್ ಕೊಡಬೇಕಾಗ್ತದೆ. ಸುಪ್ರೀಂ ಕೋರ್ಟ್ ಫೈನಲ್ ಅಥಾರಿಟಿ ಕೊಟ್ಟುಬಿಟ್ಟಿದೆ. ನಾವು ಸುಪ್ರೀಂ ಕೋರ್ಟ್ ನಿರ್ದೇಶನ ಪ್ರಕಾರ ನಡೀಬೇಕಾಗ್ತದೆ, ರಾಜ್ಯ ಚುನಾವಣಾ ಆಯೋಗ ಮತ್ತು ಸರ್ಕಾರ. ಹೀಗಾಗಿ ನಾವು ಅವರಿಗೆ ಡೇಟ್ಸನ್ನು ಕೇಳಿದ್ವಿ. ಡೇಟ್ಸ್ನ ಅವರು ಇವತ್ತು ಅವ್ರಿಗೆ ಹೇಳಿಲ್ಲ, ಬಟ್ ನಾವು ಅವರ ಸಮಾಲೋಚನೆ ನಾನು ಹೇಳಿದೆ ಅವರಿಗೆ ಜೂನ್ 14ರಿಂದ ಜೂನ್ 24ರವರೆಗೆ ಯಾವುದಾದ್ರೂ ಡೇಟ್ ನೀವು ಹೇಳಿ ಅಂತ ನಾನು ಹೇಳಿದೆ. ಅವರು ನಮಗೆ ನಾವು ವಿ ಆರ್ ರೆಡಿ ಫಾರ್ ಎಲೆಕ್ಷನ್ಸ್ ಅನ್ನೋದ್ರ ಜೊತೆಗೆ ತಮ್ಮ ಏನು ಹೇಳ್ತಾ ಇದೆ ಪ್ರಾಬ್ಲಮ್ಸ್ ವಿತ್ ರಿಗಾರ್ಡ್ ಟು ಕಂಡಕ್ಟ್ ಆಫ್ ಎಲೆಕ್ಷನ್ಸ್ ರಿಗಾರ್ಡಿಂಗ್ ನ್ಯಾಷನಲ್ ಕ್ಯಾಲಮಿಟಿ, ಸೆನ್ಸಸ್, ಶಾರ್ಟೇಜ್ ಆಫ್ ಮ್ಯಾನ್ ಪವರ್ ಇನ್ನೂರ ಬಗ್ಗೆ ಹೇಳಿದೆ. ಹೀಗಾಗಿ ನಾನು ಅವರಿಗೆ ಹೇಳಿದ್ದೇನೆ, ಈ 14ರಿಂದ ಜೂನ್ 24 ಮೇ 10 ಜೂನ್ 14ರಿಂದ ಜೂನ್ 24ರ ಅವಧಿಯಲ್ಲಿ ನಾನು ಚುನಾವಣೆ ಮಾಡಬೇಕಾಗಿದೆ, ಘೋಷಣೆ ಮಾಡಬೇಕಾಗಿದೆ. ದಿನಾಂಕವನ್ನು ನಿಗದಿಪಡಿಸಿದೆ. ಈ ದಿನಾಂಕಗಳಲ್ಲಿ 10 ದಿವಸಗಳಲ್ಲಿ ಯಾವುದಾದ್ರೂ ಒಂದು ದಿನಾಂಕವನ್ನು ನೀವು ಕೂಡ ಸಜೆಸ್ಟ್ ಮಾಡಬಹುದು ಅಂತ ನಾನು ಅವರಿಗೆ ಕನ್ಸಲ್ಟ್ ಮಾಡಿದೆ, ಸಮಾಲೋಚನೆ ಮಾಡಿದೆ. ಹೀಗಾಗಿ ಅವರು ತಮ್ಮದೇ ಆದಂಥ ಒಂದು ಇನ್ಪುಟನ್ನು ಕೊಟ್ಟಿದ್ದಾರೆ. ನಾನು ಇನ್ನೂ ಒಂದು ವಾರ ಆದ ನಂತರ ಚುನಾವಣಾ ದಿನಾಂಕಗಳನ್ನು ತಮ್ಮೆಲ್ಲರನ್ನು ಕರೆದು ಮೀಡಿಯಾದವರನ್ನೆಲ್ಲ ಚಾನೆಲ್ ಪ್ರಿಂಟ್ ಮೀಡಿಯಾದವರು ಕರೆಸಿ ಚುನಾವಣಾ ದಿನಾಂಕವನ್ನು ನಿಗದಿಪಡಿಸುವುದು ಇವತ್ತು ಇಷ್ಟ ಆಗಿದೆ. ಯಾಕಂದರೆ ಇದು ಪೋಸ್ಟ್ಪೋನ್ ಮಾಡುವಂಥ ಅಧಿಕಾರ ನನ್ನ ಹತ್ರ ಇಲ್ಲ. ಇದು ಅಧಿಕಾರ ಇರೋದು ಸುಪ್ರೀಂ ಕೋರ್ಟ್ನಲ್ಲಿ. ಹೀಗಾಗಿ ಚುನಾವಣೆಯನ್ನು ಚುನಾವಣೆಯನ್ನು ನಡೆಸಲೇಬೇಕಾಗಿದೆ. ಇದು ನಿಮಗೆ ವಿಷಯ ಏನು ಕಾರಣ ಕೇಳಿದೆ ಸರ್, ಆಗ ಅದಕ್ಕೆ ಏನೇನು ಕಾರಣ ಕೊಟ್ಟಿದ್ದಾರೆ ಅದೇ ಹೇಳಿದ್ದೆ. ಮುಖ್ಯವಾಗಿ ನಾ ಹೇಳ್ತೀನಿ ನೋಡಿ, ಇವತ್ತಿನ ಮೀಟಿಂಗ್ ಇರೋದು ಡೇಟ್ ಫಿಕ್ಸ್ ಮಾಡಲಿಕ್ಕೆ ಮಾತ್ರ ಇರೋದು. ಏನು ಕೇಳಕ್ಕೆ ಹೋಗ್ಬಿಟ್ಟಿದ್ದೀವಿ, ಕನ್ಸಲ್ಟ್ ಮಾಡಿದ್ದೀವಿ. ಕೇಳಿ ಕನ್ಸಲ್ಟ್ ಮಾಡ್ತಾ ಇದ್ದೀವಿ. 14ರಿಂದ 24ರವರೆಗೆ ಡೇಟ್ ಅಂತ ಕೇಳಿದೆ. ಅವ್ರು ಕೊಡ್ತಾರೋ ಬಿಡ್ತಾರೋ, ವಿ ಆರ್ ನಾಟ್ ಕನ್ಸಲ್ಟ್. ಗೊತ್ತಾಯ್ತಾ? ಅವ್ರು ಬೇಕಾದ ಸಮಸ್ಯೆ ಕೇಳಿ, ಅವರು ಇದು ದೇರ್ ಡ್ಯೂಟಿ ಟು ಆಸ್ಕ್. ನಮ್ಮ ಮುಂದೆ ಹೇಳುವಂಥದ್ದು ನಮ್ಮ ಕಷ್ಟ ಇದೆ ಮತ್ತು ಕಷ್ಟ ಇಲ್ಲ ಅಂತ ಹೇಳೋದು ಅವ್ರು ಬಿಟ್ಟದ್ದು. ಅದೆಲ್ಲ ನಮ್ಮ ಹತ್ರ ಇರೋದು. ಈಗ ಅದು ನನ್ನ ಪ್ರಶ್ನೆ ಅಲ್ಲ. ಅರ್ಥ ಆಯ್ತು ತಮಗೆಲ್ಲ? ಡೇಟ್ಸ್ ಮಾತ್ರ ಇವತ್ತಿನ ನಾವು ಅವ್ರ ಜೊತೆಗೆ ಕನ್ಸಲ್ಟೇಷನ್ ತೋರಿಸಿದ್ದು. ಡೇಟ್ಸ್ ಇಂಥ ಡೇಟ್ ಜೂನ್ 14ರಿಂದ ಜೂನ್ 24ರವರೆಗಿನ ತಾರೀಕಿನಲ್ಲಿ ನಾವು ಚುನಾವಣೆ ಮಾಡಬೇಕಾಗಿದೆ. ಯಾಕಂದರೆ ಜೂನ್ 30ರೊಳಗೆ ನಾವು ಮುಗಿಸಲೇಬೇಕು. ಈ ಡೇಟ್ಸ್ ಮಾತ್ರ ಕರೆಸಿದ್ವಿ ನಾವು. ಅವರು ಹೇಳ್ಬೋದು, ನೀವು ಪಾಪ ಅಂತ ಸಮಸ್ಯೆ ಹೇಳ್ತಾರೆ. ಆ ಸಮಸ್ಯೆ ಎಲ್ಲ ಈಗ ನಾನು ಮಾಡೋದಲ್ಲ. ಅದೇನಿದ್ರು ಸುಪ್ರೀಂ ಕೋರ್ಟ್ ದಿನಾಂಕವನ್ನು ಅವರು ಹೇಳೋದಕ್ಕೆ ಡೆಡ್ಲೈನ್ ಇದೆಯಾ? There is a 45-day window for code of conduct. So June 14 is it not too early? June 14 to 24. ಅವ್ರಿಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರೋದು ಸಮಾಲೋಚನೆ ಅಂದರೆ ಹೇಗೆ ನಿಮ್ಮನ್ನು ಕೇಳಿ ಅಂತ ಹೇಳಿ ಕಾಯ್ದೆ ಇದೆ. ಯಾರನ್ನ GBAದವ್ರನ್ನ ಕೇಳಬೇಕು, ಸಮಾಲೋಚನೆ ಮಾಡಿ ನೀವು ಡೇಟ್ ಫಿಕ್ಸ್ ಮಾಡುವಾಗ GBAದವ್ರನ್ನು
ನೀವು ಸಮಾಲೋಚಿಸಿ ಕನ್ಸಲ್ಟ್ ಮಾಡಿ ಅಂತ ಇರೋದು. ಕನ್ಸಲ್ಟ್ ನೀವು ಮಾಡಬೇಡಿ, ಇದು ಜೂನ್ 30 ನಂತರ ಮಾಡಿ ಅನ್ನೋದಲ್ಲ ಕಾಯ್ದೆ, ಗೊತ್ತಾಯ್ತಾ? ಸರ್ ಅವರಿಗೆ ಡೆಡ್ಲೈನ್ ಇದೆಯಾ? ಇಷ್ಟರ ಒಳಗಡೆನೆ ಅವರು ನಿಮ್ಗೆ ಇನ್ಫಾರ್ಮ್ ಮಾಡಬೇಕು, ಒಂದು ಡೇಟನ್ನು ಹೇಳಬೇಕು ಅನ್ನುವಂಥದ್ದು ಅವ್ರಿಗೆ ಏನಾದರೂ ಡೆಡ್ಲೈನ್? ಇವತ್ತು ಮೀಟಿಂಗ್ ಇತ್ತಲ್ಲ, ಅಲ್ಲ ಸರ್, ನೆಕ್ಸ್ಟ್ ಈಗ ಒಂದು 10 ದಿನದ ಟೈಮ್ ಕೊಟ್ಟಿದ್ದೀರಲ್ಲ ಸರ್, ಆ ಜೂನ್ 14ರಿಂದ ಇಲ್ಲ 20. ನನ್ನ ಅನುಕೂಲಕ್ಕೆ ಅಲ್ಲಲ್ಲ, ಅವ್ರು ಯಾವತ್ತು ಅದನ್ನು ನಿಮಗೆ ತಿಳಿಸ್ಬೇಕು ಸರ್? ಅದೇನಾದ್ರು ಆಯ್ತಲ್ಲ, ಕನ್ಸಲ್ಟ್ ಆಯ್ತಲ್ಲ. ಸರ್ ಈಗ ನೀವೊಂದು ಡೇಟ್ ಹೇಳ್ತಾ ಇದ್ದೀರಿ, ಈಗ 14ರಿಂದ 24 ಅಂತ ಜಿಬಿಗೆ ಆ ದಿನದ ಒಳಗಡೆ ಸೂಚನೆ ಕೊಡಿ, ನೀವು ಸೂಚಿಸಿ ಅಂತ ಹೇಳಿದ್ದೀರಾ. ಸೊ ಅವ್ರು ಅದನ್ನ ನಿಮಗೆ ಯಾವತ್ತು ಹೇಳಬೇಕು? ಅದಕ್ಕೇನಾದ್ರೂ ಡೆಡ್ಲೈನ್ ಇತ್ತಲ್ಲ, ಹೇಳಿದ್ದಾರೆ ಬಿಡ್ಲಿ. ಸರ್ ಅದನ್ನ ಕ್ಲಾರಿಫೈ ಮಾಡಿ. ಜೂನ್ 14ರಿಂದ 24 ಒಳಗಡೆ ಎಲೆಕ್ಷನ್ ಡೇಟ್ ಅನೌನ್ಸ್ ಮಾಡ್ತೀನಿ, ಮುಂದಿನ ವಾರ ನಾನು ಡೇಟ್ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದಿರಿ ಅಲ್ಲ ಸರ್. ಸೊ ಅಷ್ಟರ ಒಳಗಡೆನೆ GBAದವರು ಈ ಡೇಟ್ ಇಂದ 14ರಿಂದ 24 ಒಳಗಡೆ ಯಾವ ಡೇಟ್ ಆದ್ರೂ ಓಕೆ ಅಂತ ಅವ್ರು ಕನ್ಸಲ್ಟ್ ಮಾಡಿ ಅವ್ರ ಡೇಟ್ ಕೊಟ್ಟ ಮೇಲೆ ನೀವು ಅನೌನ್ಸ್ ಮಾಡ್ತೀರಾ? ಕನ್ಸಲ್ಟ್ ಮತ್ತಿನ್ನೇನು ಅಲ್ಲ, ಈಗ ಮತ್ತೆ ಇನ್ನೊಂದು ವಾರದೊಳಗಡೆ ನಾನು ಡೇಟ್ ಅನೌನ್ಸ್ ಮಾಡ್ತೀನಿ. ಅದೇ ಅದು ಹೇಳಿದ್ರೆ 45 ಡೇಸ್ ಮಾಡ್ಬೇಕಾ? ಇವತ್ತು ಮಾಡಬೇಕಾಗಿಲ್ಲ, ನಾನು ನಿಮ್ಗೆ ಇದ್ರಿಗೆ ಡೇಟ್ ಇನ್ನೊಂದ್ಸಲ ನಿಮ್ಮನ್ನು ಕರೆಸ್ತೀನಿ. ಡೇಟ್ ಅನೌನ್ಸ್ ಮಾಡ್ಬೇಕಾದ್ರೆ ಮಾಡಲ್ ಕೂಡ ಕಂಡಕ್ಟ್ ಬರುತ್ತೆ, ಅದನ್ನೆಲ್ಲ ನೋಡ್ಬೇಕು. ಸರ್ ಈಗ ಒಂದು ವೇಳೆ ಕ್ವಶನ್ ಒಬ್ಬರಿಗೆ ಲಾಸ್ಟ್ ಸರ್, ಒಂದು ವೇಳೆ ನೀವು ಡೇಟ್ ಅನೌನ್ಸ್ ಮಾಡೋದ್ರ ಒಳಗಡೆ GBA ಏನಾದ್ರು ಡೇಟ್ ಕೊಡ್ಲಿಲ್ಲ ಅಂತಂದ್ರೆ ನಿಮ್ಮ ವಿವೇಚನೆಯನ್ನ ಬಳಸಿ ನೀವು ಡೇಟ್ ಅನೌನ್ಸ್ ಮಾಡ್ತೀರಾ? ಹೌದು ಹೌದು, ಅವರ್ ಲೈಫ್ ಇದ್ದಿದ್ದು SEC ರಾಜ್ಯ ಚುನಾವಣೆಗೆ ಇರುವಂಥ ಅಧಿಕಾರ ಅದು. ನಿಮಗೆ ಹೇಳ್ಬಿಟ್ಟಿವಿ ನಾವು, ಜೂನ್ 14ರಿಂದ ಜೂನ್ 24ರವರೆಗೆ ನಾವು ಚುನಾವಣೆ ದಿನಾಂಕವನ್ನು ಎಂಥದ್ದು ಮತದಾನ ದಿನಾಂಕ ಫಿಕ್ಸ್ ಮಾಡೋದಿದೆ, ನೀವೇನು ಹೇಳ್ತೀರಿ ಅಂತ ಕೇಳಿಬಿಟ್ಟೆ. ಈಗ ನಾನು ಕನ್ಸಲ್ಟ್ ಮಾಡಿಬಿಟ್ಟೆ ನಿಮ್ಮನ್ನು. ನೀವೇನೇನೋ ನೀವಂದರೆ ಅವರು GBA ನಿಮಗೆ ಸಮಸ್ಯೆ ಹೇಳಿದ್ರಿ, ನಿಮ್ಮ ಕಿವಿಗೆ ಹಾಕಿಬಿಟ್ನಾ, GBA ಕಿವಿಗೆ ಹಾಕಿಬಿಟ್ನಾ, ಮುಗೀತು, ಸಮಾಲೋಚನೆ ಆಯ್ತಲ್ಲ. ಒಂದು ವೇಳೆ ಸರ್ಕಾರ ಏನೋ ಮತ್ತೆ ಏನೋ ಕೇಳಿದ್ರೆ ಇವ್ರ ಮುಗಿಕಾರದಿಲ್ಲ, GBA ಮಾತ್ರ ಸರ್ಕಾರ ಕಾಯ್ದೆ ಇರುವಾಗ GBA ಜೊತೆ ಮಾತ್ರ ಸಮಾಲೋಚನೆ ಅಂತಿದೆ. ಸರ್ಕಾರದ ಏನು ಇಲ್ಲ, ಗೌರ್ಮೆಂಟ್ ಹ್ಯಾಸ್ ನೋ ರೋಲ್ ಇನ್ ಕನ್ಸಲ್ಟಿಂಗ್. ಬೋರ್ಡ್ ಸದಸ್ಯರ ಜೊತೆ 86 ಮಂದಿ ಇದ್ದಾರೆ, ಅವ್ರನ್ನ ಮಾತಾಡಿಸಬೇಕು ಅಂತ ಈಗ 10(4) ಅವರಿಗೆ ಅಧಿಕಾರ ಇದೆ. GBAಗೆ ಸೆಕ್ಷನ್ 10 ಸಬ್ಸೆಕ್ಷನ್ 4 GBA ಆ್ಯಕ್ಟ್ನಲ್ಲಿ ಅವ್ರಿಗೆ GBAದವರು ಸಬ್ಜೆಕ್ಟ್ ಅಪ್ರೂವಲ್ ಆಫ್ ದ GBA ಚೀಫ್ ಕಮಿಷನರ್ಗೆ ಅಥರೈಸೇಷನ್ ಕೊಡಬಹುದು ಅಂತ ಇದೆ.